ವೇದವಾಕ್ಯವನ್ನೆಲ್ಲ ಬೋಧನೆಂತನ್ನಡನೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ರಮಿಸುವೆನು ಸುಜನರಿಗೆ ನಿತ್ಯ ರಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಮೂಲಾದಿ ಸುತರನ್ನಾಗಿ ಕೈದ ಶ್ರೀ ಜಗಸಿದ್ದ ಸಿದ್ಧರುಡರಿಗೆ ಮತನಪ್ಪೇ ಸಿದ್ಧರುಡರಿಗೆ ಮತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಪೂರ್ಣವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಶ್ರೋತ್ರಿಯರು ಬ್ರಹ್ಮನಿಷ್ಠರು ನೇರ ನಿಷ್ಠುರವಾದಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿ 5ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ನಿನ್ನೆಯ ದಿನ ಸಚ್ಚಿಷ್ಯ ದುಶಿಷ್ಯನ ಲಕ್ಷಣಗಳನ್ನು ಹೇಳಿ, ಯಾವ ಸಚ್ಚಿಷ್ಯನು ಗುರುವಿನ ಕೃಪಾ ಕಟಾಕ್ಷದಿಂದ ತನ್ನ ಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಳುವನು, ದುಶಿಷ್ಯನು ಅಂಥ ಸದ್ಗುರುವಿನ ಸನ್ನಿಧಿಯಲ್ಲಿ ಇದ್ದರೂ ಕೂಡ ದುರ್ಗುಣಗಳಿಂದ ಆತನಿಗೆ ನರಕವೇ ಪ್ರಾಪ್ತಿ ಅಂತ ಹೇಳ್ತಾ ಬಂದು, ಈ ಸೂತ್ರದಲ್ಲಿ ಶ್ರವಣ ಮನನ ನಿಧಿ ದಾಸನವಿಲ್ಲದೆ ಭವಬಂಧ ಅಳಿಯದು ತನಗೆ ಎಂದು. ಇಂದು ಹಿಂದೂ ಮುಂದಂತೇಳಿಲ್ಲ, ತನಗೆಂದೆಂದು
ಯಾವ ಯೋಗ್ಯನಾದ ಶಿಷ್ಯನು ಸದ್ಗುರುಗಳ ಸನ್ನಿಧಾನದಲ್ಲಿ ವಾಸವನ್ನು ಮಾಡಿ ಅವರ ಸೇವಾದಿಗಳನ್ನು ಮಾಡಿ ಗುರುಗಳಾದರೂ ಅಂಥ ಶಿಷ್ಯರಿಗೆ ಶ್ರವಣಾದಿಗಳಿಂದ ಆ ಪರವಸ್ತುವನ್ನು ತನ್ನ ಅನುಭವಕ್ಕೆ ಬರುವಂತೆ ಉಪದೇಶವನ್ನು ಮಾಡತಕ್ಕದ್ದು. ಅಂದರೆ ಮಾಡತಕ್ಕದ್ದು ಅಂದರೆ ಮಾಡಲೇಬೇಕಾದದ್ದು ಅಂತ. ಹಾಗಾಗಿ ಶ್ರವಣ ಅಂದರೆ ಹೇಗೆ ಮಾಡಬೇಕು, ಯಾವುದು ಶ್ರವಣ ಮಾಡಬೇಕು? ಜಗತ್ತಿನಲ್ಲಿ ಬಹಳ ಶ್ರವಣಗಳವ. ಈ ಮೋಕ್ಷಕ್ಕಾಗಿ ಅನಂತ ಷಣ್ಮತದವರ ಶ್ರವಣಗಳು ಅವ. ಅದರಲ್ಲಿ ವೇದಾಂತ ಶಾಸ್ತ್ರದ ಶ್ರವಣವನ್ನು ಮಾಡು. ಹೇಗೆ ಅಂದರೆ ಷಡ್ಲಿಂಗಪೂರ್ವಕವಾಗಿ ಕೇಳುವುದು ಶ್ರವಣ, ಹೇಳುವುದು ಉಪದೇಶ. ಶಿಷ್ಯರು ಷಡ್ಲಿಂಗಪೂರ್ವಕವಾಗಿ ಕೇಳಬೇಕು. ಉಪಕ್ರಮ, ಉಪಸಂಹಾರ, ಉಪಪತ್ತಿ ಅಂತ ಏನು ಹೇಳ್ತಾ ಬಂದಾರ ಅವು ಶಾಸ್ತ್ರದ 6 ಲಿಂಗಗಳು. ಆ 6 ಲಿಂಗದ ಪ್ರಕಾರವಾಗಿ ಕ್ರಮವತ್ತಾಗಿ ಶಿಷ್ಯ ಕೇಳಬೇಕು, ಕ್ರಮವತ್ತಾಗಿ ಗುರು ಹೇಳಬೇಕು. ಆಗ ಏನಾಗುತ್ತದೆ ಅಂದರೆ ಗುರುಮುಖದಿಂದ ಕೇಳುವುದು ಒಂದೇ ಅಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ 3 ಯಾಕೆ ಬೇಕ್ರಿ ಅಂದರೆ 3 ದೋಷಗಳವ ನಮ್ಮಲ್ಲಿ. ಇಲ್ಲಿ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅಂತಕ್ಕಂಥ 3 ಸಂಶಯದ ದೊಡ್ಡ ಭಾವನೆಗಳು. ಇವು ಹೋಗಬೇಕಾಗಿದ್ರೆ ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸದಿಂದ ಹೋಗ್ತವೆ ವಿನ ನಿಧಿಧ್ಯಾಸ ಆಗಲಿಲ್ಲ ಅಂದರೆ ವಿಪರೀತ ಜ್ಞಾನ ಹೋಗೋದಿಲ್ಲ. ವಿಪರೀತ ಜ್ಞಾನ ನಿಧಿಧ್ಯಾಸ ಯಾವಾಗ ಆಗ್ತದ ಆವಾಗ ವಿಪರೀತ ಜ್ಞಾನ ಹೋಗ್ತದ. ಗುರುಮುಖದಿಂದ ಷಡ್ಲಿಂಗಪೂರ್ವಕವಾಗಿ ಕೇಳಿದ ಮೇಲೆ ಆ ವೃತ್ತಿನೇ ಬರಲ್ಲ ಅಂದರೆ ಮತ್ತೆಲ್ಲ ಕೇಳಿದೀವಿ, ಮತ್ತೆ ಆತ್ಮ ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ, ಜೀವ ಬೇರೆ ಅಂತಕ್ಕಂಥ ಸಂಶಯ, ನಾನು ಹೇಗೆ ಬ್ರಹ್ಮನಾಗಬಲ್ಲೆ ಅಂತಕ್ಕಂಥ ಒಂದೇ ಸಂಶಯ ಉಳಿತು ಅಂದರೆ ಮತ್ತೆ ನೀನು ಭವಕ್ಕೆ ಬರಲೇಬೇಕು. ಆ ಕಾರಣದಿಂದ ಇದರಿಂದ ಏನಾಗ್ತದ ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನದಿಂದ ನಿಶ್ಚಯ ಜ್ಞಾನ ಆಗ್ತದೆ. ಅದೃಢ ಜ್ಞಾನ ಅಲ್ಲ, ಸದೃಢ ಜ್ಞಾನ ಅಂದರೆ, ಭದ್ರವಾದ ಜ್ಞಾನ ಅಂದರೆ, ನಿಶ್ಚಯ ಜ್ಞಾನ ಅಂದರೆ ಒಂದೇ. ಆ ನಿಶ್ಚಯ ಜ್ಞಾನ ಯಾವಾಗ ಆಗ್ತದ ಆವಾಗ ಅಜ್ಞಾನ ತಾತ್ಪರ್ಯವಾದದ್ದು. ಈ ಜಗತ್ತಿಗೆ ತಾತ್ಪರ್ಯ ಏನು ಹೇಳ್ಬೇಕ್ರಿ? ಅಜ್ಞಾನವೇ ತಾತ್ಪರ್ಯ. ವೇದಾಂತಕ್ಕೆ ತಾತ್ಪರ್ಯಗಳು ಹೇಗುಂಟು, ಈ ಪ್ರಪಂಚ ತೋರ್ಲಿಕ್ಕೆ ತಾತ್ಪರ್ಯ ಏನಂದ್ರೆ ಅಜ್ಞಾನ. ಈ ತಾತ್ಪರ್ಯ ಅಜ್ಞಾನ ತಾತ್ಪರ್ಯದಿಂದ ತೋರುವಂತ ಜಗತ್ತಾದಲ್ಲ, ಇದು ಯಾವುದರಿಂದ ನಿವೃತ್ತಿ ಆಗ್ತದಂದ್ರೆ ಅದು ನಿಶ್ಚಯ ಜ್ಞಾನದಿಂದನೇ ನಿವೃತ್ತಿ ಆಗ್ತದೆ. ಆ ಕಾರಣದಿಂದ ಆವಾಗ ಈ ಪ್ರಪಂಚ, ಈ ಜಗತ್ತು, ಈ ದೇಹ ಅನ್ನುವುದು ಸತ್ಯವನ್ನು ಭಾವ ನಿವೃತ್ತಿ ಆಗ್ತದ. ಎಲ್ಲಿ ಅಂದರೆ ನೋಡುವ ನೋಟದಲ್ಲಿ ಅಲ್ಲ, ನೋಡುವ ಕಣ್ಣಿನಲ್ಲಿ ಅಲ್ಲ, ಬುದ್ಧಿಯಲ್ಲಿ. ಬುದ್ಧಿಯಲ್ಲಿ ಆದ ನಮಗಿದು. ಆವಾಗ ಆ ಬುದ್ಧಿಯಲ್ಲಿ ಇದ್ದಂಥ ಅಜ್ಞಾನ ನಿವೃತ್ತಿ ಆದರೆ ಅದರಿಂದ ಜ್ಞಾನದ ಉತ್ಪತ್ತಿಗೆ ಕಾರಣವಾದ ಶ್ರವಣಾದಿಗಳನ್ನು ಮೋಕ್ಷದ ಅಪೇಕ್ಷೆಯುಳ್ಳವನು ಮಾಡಲೇಬೇಕು. ಮಾಡಲೇಬೇಕು ಅಂದಾಗ ಗುರು ಇದನ್ನು ಹೇಳಲೇಬೇಕು. ಇಲ್ಲೇ ನಿಶ್ಚಯ ಮಾಡಿಬಿಟ್ರು ಶಾಸ್ತ್ರ.
ಹಾಗಾಗಿ ಶ್ರವಣ ಮನನ ನಿಧಿಧ್ಯಾಸನ ಎನಿಸುವ ಅವಂ ಅಂತ ಅವಿರಳ ಪರತತ್ವ ವಿಷಯವ ಭಾವಬಂಧ ಅಳಿಯಲು ಆ ವರ ಶಿಷ್ಯರಿಗೆ ಗುರು ಸುವಿಚಾರ ಮುಖದಿಂದೇ ತಿಳಿಪದು. ಯಾಕೆ ಆತಗೆ ಹೇಳಬೇಕಾಗಿದೆ ಅಂದರೆ, ಶರಣಾಗತನಾದ ಶಿಷ್ಯರಿಗೆ ಆ ಶಿಷ್ಯ ಯಾವುದಕ್ಕೋಸ್ಕರ ನಮಗೆ ಶರಣಾಗತಿ ಆಗ್ಯಾರ ಎಂಬುದು ಮೊದಲು ತಿಳ್ಕೋಬೇಕು. ಬಹಳ ಮಾರ್ವಾಡಿ ಇರಲಿ, ಮಹಾರಾಜನಿರಲಿ, ಮಾರ್ವಾಡನಿರಲಿ, ಮಹಾರಾಜನಿರಲಿ, ರೈತನಿರಲಿ, ಡಾಕ್ಟ್ರಲ್ಲಿ ಯಾತಕ್ಕಾಗಿ ಬಂದಾನ ಅಂತ ಮೊದಲು ವೈದ್ಯ ಕೇಳ್ತಾನಿಲ್ಲ. ರಾಷ್ಟ್ರಪತಿ ಬಂದನಂದ್ರೂ ಅದಕ್ಕೂ ಕೇಳದ, ಏನಾಗಿದ್ರಿ ನಿಮ್ಗೆ, ಯಾಕೆ ಬಂದಿರಿ, ಇಲ್ಲ ಪ್ರಕೃತಿಯಲ್ಲಿ ಈ ಥರ ಆಗಿದೆ ಅಂದಾಗ ಅದಕ್ಕೆ ಔಷಧ ಕೊಡೋದೇ ವೈದ್ಯನ ಧರ್ಮ. ಹೌದಲ್ಲ? ಯಾರಾದ್ರೇನು. ಅದರಂತೆ ಶಿಷ್ಯ ನಿನಗೆ ಒಬ್ಬ ಗುರುವಿನಲ್ಲಿ ಶಿಷ್ಯನಾಗಿ ಶರಣಾಗತನಾದದ್ದು ಯಾಕೆ ತಕ್ಕಾಗಿ ಅಂದರೆ ದುಃಖ ನಿವೃತ್ತಿಗಾಗಲ್ಲ ಬಂದದ್ದು. ಅಂಥ ದುಃಖ ನಿವೃತ್ತಿಗಾಗಿ ಶರಣಾಗತನಾಗಿ ಹಸುವಿದ್ದಲ್ಲಿಗೆ ಕರು ಓಡೋಡಿ ಬಂದಂಗೆ ಗುರು ಇದ್ದಲ್ಲಿಗೆ ಶಿಷ್ಯ ಓಡೋಡಿ ಬಂದಾನಂದ್ರೆ ಆ ಕರು ನಿನ್ನ ನೋಡೋದಕ್ಕಲ್ಲ, ನಿನ್ನ ಹಾಲನ್ನು ಕುಡಿಯೋದಕ್ಕದ. ನೋಡೋದ ದೂರದಿಂದ ನೋಡ್ಬೋದಲ್ಲ, ಸಮೀಪ ಬಂದ್ರೆ ಕಾಣ್ತದೆ ಏನದು, ದೂರದಿಂದನೂ ಕಾಣ್ತದ. ಓಡೋಡಿ ಯಾಕೆ ಬರ್ತದ? ಹಾಲಿಗೋಸ್ಕರ ಬರ್ತದ. ಬಹಳ ಮಂದಿ ಶಿಷ್ಯರಾದವರು ಗುರುಗಳು ಶಿಷ್ಯರಿಗೆ ಗುರುಗಳು ಕಾಣಂಗಿಲ್ಲ ಅಂತಲ್ಲ, ಗುರುಗಳಿಗೆ ಶಿಷ್ಯರು ಕಾಣಂಗಿಲ್ಲ ಅಂತಲ್ಲ. ಆ ಶಿಷ್ಯ ಗುರು ಸನ್ನಿಧಿಗೆ ಓಡೋಡಿ ಬರ್ತಾನ. ಯಾಕಂದ್ರೆ ಹಾಲಿಗಾಗಿ ಕರು ಬಂದಂತೆ ಆನಂದಕ್ಕಾಗಿ ಶಿಷ್ಯ ಓಡಿ ಬಂದಿರ್ತಾನ, ಆನಂದಕ್ಕಾಗಿ. ಆ ಕಾರಣದಿಂದ ಅಂಥ ಭವಬಂಧ ಒಳಿಯಲು, ಅಪ್ಪ ನನಗೆ ಜನನ ಮರಣ ಬಾಧೆ ಭಾಳ ಆಗ್ಯದ, ದುಃಖ ಭಾಳ ಆಗ್ಯದ ಅಂತ ಬಂದವನಿಗೆ ಆ ಭವಬಂಧ ಅಳಿಯಲು, ಆ ರೋಗ ಹೋಗಲು ಔಷಧ ಕೊಡಬೇಕು. ರಾಷ್ಟ್ರಪತಿ ಆದ್ರೇನು, ರೈತ ಆದ್ರೇನು, ನೆನಲ್ಲಿ ಬಂದ ಮೇಲೆ ಆಯ್ತಲ್ಲ. ಅದೇ ರೀತಿ ಆ ಭವಬಂಧನದಿಂದ, ಸಂಸಾರ ತಾಪದಿಂದ ಬೆಂದು ಬೆಂಡಾದಂಥ ಒಬ್ಬ ಜೀವಿ ಶಿಷ್ಯನಾಗಿ ಬಂದಾನಂದ್ರೆ ಅವನ ಜನನ ಮರಣ ರೋಗ, ಜನನ ಮರಣ ದುಃಖ ಅದಲ್ಲ, ಆ ದುಃಖದ ನಿವೃತ್ತಿ ಆಗೋದಕ್ಕೋಸ್ಕರವಾಗಿ ಆ ರೋಗ ಹೋದಕ್ಕಾಗಿ ಔಷಧ ಕೊಡಬೇಕು. ಬದಲಿ ರೋಗ ಹೋದಕ್ಕೆ ಔಷಧ ಬೇಕಾಗಿಲ್ಲ, ಆ ರೋಗ ಬಂದಿಲ್ಲಲ್ಲ ಅವನಿಗೆ. ಯಾವ ರೋಗ ಬಂದದ ಅದಕ್ಕೆ ಔಷಧ ಕೊಡಬೇಕು. ಇಲ್ಲಿ ಭವರೋಗಿಯಾಗಿ ಬಂದನಂದ್ರೆ ಭವರೋಗ ನಿವೃತ್ತಿ ಆಗುವ ಔಷಧ ಕೊಡಬೇಕಲ್ಲಪ್ಪ. ಆ ಒಂದು ಅವಿರಳ ಅಂದ್ರೆ, ವಿರಳ ಅಂದ್ರೆ, ಅವಿರಳ ಅಂದ್ರೆ ಅದು ಪರಿಪೂರ್ಣವಾದದ್ದು, ಅಳತೆಗೆ ಬಂದದ್ದು ಅಲ್ಲ. ಅವಿರಳ ಅಂದ್ರೆ ಅಳತೆ ಇಲ್ಲದ್ದು ಯಾವುದು? ಪರಿಪೂರ್ಣವಾದ ಪರಬ್ರಹ್ಮ ಒಂದೇ ಅಳತೆ ಇಲ್ಲ. ಜಗತ್ತಿಗೆ ಅಳತೆ ಆದ, ದೇಶಕ್ಕೆ ಅಳತೆ ಆದ, ಲೋಕಕ್ಕೆ ಅಳತೆ ಆದ. ಸ್ವರ್ಗಲೋಕನು ಕೂಡ ನಿಜಗುಣ ಅಳತೆ ಮಾಡ್ಯಾರ, ಇಲ್ಲೇ ಕುಂತ ಅಳತೆ ಮಾಡ್ಯಾರ ಅವರು. ಸ್ವರ್ಗಲೋಕ ಎಷ್ಟು ವಿಶಾಲ ಅದ, ದೇವೇಂದ್ರನ ಅರಮನೆ ಎಷ್ಟು ಚದರಡಿ ಉದ್ದ ಅಗಲಾದ, ಮತ್ತು ಅವನ ಸಿಂಹಾಸನ ಕೂಡ ಎಷ್ಟು ಅಳತೆಯಿಂದ ಕೂಡದ. ಇವೆಲ್ಲ ಬರೆದರಿಲ್ಲ ವಿವೇಕ ಚಿಂತಾಮಣಿಯಲ್ಲಿ. ಅಂಥ ಪರತತ್ವ ವಿಷಯವನ್ನಂದ್ರು ಆ ಒಂದು ಪರಿಪೂರ್ಣವಾದ ಪರಬ್ರಹ್ಮ ವಿಷಯವನ್ನೇ ಆಧಾರವಾಗಿಟ್ಟುಕೊಂಡು, ಇಲ್ಲೇನು ವಿಷಯ ಅಂದರೆ
ಇಲ್ಲಿ ಪರಬ್ರಹ್ಮನೇ ವಿಷಯ ನೋಡ್ರಿ. ಖಾನಾವಳಿಯಲ್ಲಿ ಮಾಡಿದ ಅಡಿಗೆನೇ ವಿಷಯ. ನಾವು ಯುಗಾದಿಯಲ್ಲಿ ಮಾಡುವಂಥ ಬೇವು ಬೆಲ್ಲವೇ ವಿಷಯ. ಶಿವರಾತ್ರಿಯಲ್ಲಿ ಗಾರಿಗೆನೇ ವಿಷಯ. ಕೆಲವು ಹಬ್ಬಕ್ಕೆ ಕೆಲವು ಪದಾರ್ಥಗಳು ಒಂದೊಂದು ಪ್ರಕಾರದ ವಿಷಯಗಳು. ಇಡೀ ವೇದಾಂತಕ್ಕೆ ಭವರೋಗಕ್ಕೆ ವಿಷಯ ಯಾವುದು? ಭವರೋಗಕ್ಕೆ ಇದೆಲ್ಲರಿಗಾದ ರೋಗ. ಸುರಲೋಕದವರಿಗಾದ, ಮರ್ತಲೋಕದವರಿಗಾದ, ದೇವಲೋಕದವರಿಗಾದ ಎಲ್ಲರಿಗಿದು ರೋಗ ಅದ ನೋಡ್ರಿ. ಆ ಎಲ್ಲ ರೋಗಕ್ಕೆ ಔಷಧ ಯಾವುದು ಅಂದರೆ ಪರಬ್ರಹ್ಮ ಯಾರು ಅಂತ ತಿಳಿಯುವುದೇ ಔಷಧ. ನೀನು ಯಾರಂತ ತಿಳ್ಕೊಂಡ್ರೆ ಸಾಕದೇ ನೋಡು ಔಷಧ. ಹಾಗಾಗಿ ಆ ಶ್ರವಣ ಮನನ ನಿಧಿಧ್ಯಾಸಗಳು ಆತನಿಗೆ ಆಗುವ ಹಾಗೆ. ಇದು ಒಂದು ದಿನಕ್ಕೆ 1 ತಾಸು 2 ತಾಸು ಇಷ್ಟೇ ವರ್ಷ ಇಷ್ಟೇ ದಿವಸ ಅಂತ ಹೇಳಿಲ್ಲ. ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ಕ್ಷಣದಲ್ಲಿ ಎಷ್ಟು ಹೊತ್ತಿನಲ್ಲಿ ಯಾವಾಗ ಆಗ್ತದ ಗೊತ್ತಿಲ್ಲ. ಅದು ಸಮತ್ವ ಕಾಲಂದರ್. ಯಾವಾಗ ಶಿಷ್ಯರಲ್ಲಿ ಶ್ರವಣ ಮಾಡ್ತಾ 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 ಮನನ ಮಾಡ್ತಾ 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 ಹೆಂಗ ಜಾಗರವನ್ನು ದಾಟಿ ದಾಟಿ ಸ್ವಪ್ನಕ್ಕೆ ಹೋಗಿ ಸ್ವಪ್ನವನ್ನು ದಾಟಿ ದಾಟಿ ನಿದ್ರೆಗೆ ಹೋಗ್ತೀವಲ್ಲ, ಅವಾಗ ಆಗದ ಆನಂದ, ಜಾಗೃತದಾಗ ಆಗದ ಆನಂದ. ಇವು 3 ದಾಟಿ ಹೋದ್ಮೇಲೆ ಆಗದ ನಿದ್ದೆಯಲ್ಲಿ ಆನಂದ. ಇವನು ಕೂಡ 3 ದಾಟಿ ಹೋದ ಮೇಲೆ ಆಗ್ತದ ಬ್ರಹ್ಮಾನಂದ. ಅನುಭವಕ್ಕಾವಲ್ಲ. ಹಾಗೆ ಗುರುಗಳು ಆ ಯೋಗ್ಯವಾದ ಶಿಷ್ಯರುಗಳಿಗೆ ಸುವಿಚಾರ ಮುಖದಿಂದೇ, ಸುವಿಚಾರಂದೇನು ಸುವಿವೇಕದಿಂದ. ವಿವೇಕ ಪ್ರಪಂಚದ್ದಲ್ಲ. ಇದು ಆತ್ಮ ಯಾವುದು, ಅನಾತ್ಮ ಯಾವುದು, ನಿತ್ಯ ಯಾವುದು, ಸತ್ಯ ಯಾವುದು, ಹುಟ್ಟಿದ್ದು ಯಾವುದು, ಹುಟ್ಟಲಾರ್ದು ಯಾವುದು, ಇದು ಸಾಯೋದು ಯಾವುದು, ಸಾಯಲಾರ್ದೆ ಇರೋದು ಯಾವುದು ಅಂತಕ್ಕಂಥ ವಿಚಾರವನ್ನ ಗುರು ಬೇರ್ಪಡಿಸುವಂಗೆ ಹೇಳಬೇಕು. ಬೇರ್ಪಡಿಸಬೇಕದು. ಕೂಡಿಸೋದಕ್ಕೆ ಬೇಕಾಗಿಲ್ಲ. ಕೂಡಿಕೊಂಡು ಬಂದವನ ಶಿಷ್ಯ ಬೇರ್ಪಡಿಸುವನೇ ಗುರು. ಇಲ್ಲಿ ನಾವು ಶಿಷ್ಯರಾಗಿ ಕೂಡಿವಿಲ್ಲ. ಅನಾತ್ಮವಾದ ದೇಹದಲ್ಲಿ ಆತ್ಮ ಬುದ್ಧಿಯನ್ನ ಕೂಡಿಸಿವಿ ನಾವು. ಈ ಆತ್ಮ ಬೇರೆ ನಾನೇ ಬೇರೆ ಅಂತ ತಿಳ್ಕೊಂಡ್ರೆ ನೀನು ಇಲ್ಲಿಗೆ ಬರೋದು ಬೇಕಾಗಿದ್ದಿಲ್ಲ, ಉಪದೇಶ ಬೇಕಾಗಿಲ್ಲ, ವೇದ ಆಗಮ ಶಾಸ್ತ್ರ ಗುರು ಬೇಕಾಗಿಲ್ಲ. ನಾವು ಕೂಡಿ ಬಂದೀವಿ, ಕೂಡಿಕೊಂಡು ಬಂದೇವಲ್ಲ. ಕೂಡಿಕೊಂಡು ಬಂದಾಗ ಮತ್ತೆಷ್ಟು ಕೂಡಿಸಿ ಕಳಿಸದೆ ಕೂಡಿವಲ್ಲ. ದೇಹ ಅನಾತ್ಮದ, ಅನಾತ್ಮವಾದ ದೇಹದಲ್ಲಿ ಬುದ್ಧಿ ಕೂಡದೀಗ. ಆ ದೇಹನೇ ನಾನಂತ ಕೂಡಿವಿ ನಾವು. ಅದರಲ್ಲೇ ಮತ್ತೆ ದೇಹ ಬುದ್ಧಿ ಹುಟ್ಟುವಂತ ಉಪದೇಶವನ್ನ ಮಾಡಿದರೆ ಮತ್ತೆ ದೇಹ ಬುದ್ಧಿ ಶಿಷ್ಯನಲ್ಲಿ ಹೆಚ್ಚಾಗ್ತದ. ತಿಳ್ಕೊರಿ. ಬೇರ್ಪಡಿಸ್ಬೇಕಾದ್ರೆ ಇದು ನೀನು ಅಲ್ಲ 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 ಅಂತಾನೆ ಹೇಳ್ಬೇಕಲ್ಲ. ಮತ್ತೆ ನೀವು ಒಂದು ಸಲ ನೀನು ದೇಹ ನೀನು ಅಂತ ದೇಹಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನ ಬೋಧ ಮಾಡಿದ್ರೆ ದೇಹ ಬುದ್ಧಿ ಹೆಚ್ಚಾಗ್ತದ ಶಿಷ್ಯರಿಗೆ. ಆಗ್ತದಿಲ್ರಿ? ಆ ಕಾರಣದಿಂದ ಆತ್ಮ ಅನಾತ್ಮ ಬೇರ್ಪಡಿಸುವಂತ ಸುವಿಚಾರನೆ ಹೇಳೋದು. ಯಾವಾಗ ನಾವಲ್ಲಿ ನಾನು ಒಂದ್ಸಲ ಜಯಮೋಹ ಬಂದಿಲ್ಲ ನೆನ್ಪಿಟ್ಟಾಳ. ಬಂದಾಗ ಕೇಳ್ತಿಲ್ದು. ಯಾವಾಗನ ಸಹಜ, ಅದು ಪ್ರೇಮ ಆಕಿಂದ. ಇದಲ್ಲ ಏನಪ್ಪ ದೇಹ ಹೆಂಗದ ಆರಾಮಿದ್ದಿಲ್ಲ ಅಂತ ಕೇಳಾಕಿ. ಒಂದ್ ದಿವಸ ನಾನು ಸಿಟ್ಟಿಗಿದ್ದೇಳಿ, ಇನ್ನೊಂದು ಸಲ ನೀನು ಬಂದ್ರೆ ನನಗೆ ನೀನು ಆರಾಮಿದ್ದಿಲ್ಲ ಅಂತ ಕೇಳ್ಬೇಡಂದೆ. ನಾನು ಆರಾಮಿನೇನೆ. ಯಾಕಂದ್ರೆ ಆಕೆ ಕೇಳಿದ್ದು ಪ್ರೇಮಕ್ಕ, ನಾನು ಹೇಳಿದ್ದು ಪ್ರೇಮಕ್ಕನೆ. ಅದು ಏನಾಗ್ತದ, ದೇಹ ಬುದ್ಧಿ ಲಕ್ಷ್ಯ ಹೆಚ್ಚಾಗ್ತಾವ.
ದೇಹ ಬುದ್ಧಿ ಹೆಚ್ಚಾಗ್ತಾವ. ಅಲ್ಲ, ಸಾಮಾನ್ಯ ಜಗತ್ತಿನಲ್ಲಿ ಎಲ್ಲರಿಗೆ ಹೇಳೋ ಮಾತಲ್ಲ, ನಾವು ವಿಚಾರ ಮಾಡೋ ಮಾತು. ಹೌದಲ್ಲ? ನಿನಗೇನಾಗಿಲ್ಲ ಅಂದ್ರೆ ಆ ರೋಗಿಗೆ ಎಷ್ಟು ಧೈರ್ಯ ಬರ್ತದ, ಹಿಂಗಾಗಬಾರ್ದಾಗಿತ್ತಪ್ಪ, ಹಿಂಗಾಗಬಾರ್ದಾಗಿತ್ತಮ್ಮ ಅಂದ್ರೆ ಆ ರೋಗ ಅವ್ನಿಗೆ ಎಚ್ಚರ ಆಗ್ತದೆ. ಸುಮ್ಮನೆ ಸಾಮಾನ್ಯ ರೋಗಿ ನೋಡ್ರಿ ಮಾತಾಡ್ಸಕ್ ಹೋಗ್ರಿ, ಯಾಕಂದ್ರೆ ಮೊದಲೇ ಅವನು ಅದೇ ಅಂತ ತಿಳ್ಕೊಂಡನ, ಅದಕ್ಕೆ ಹಿಂಗೆ ಆಗ್ಬಿಡೋದು ನನಗೆ ಏನೋ ಆಗ್ಯದಂತ ತಿಳ್ಕೊಂಡ ಬಿಟ್ಟ ಅವನು. ಹಂಗಾಗಿ ಇಲ್ಲಿ ಸುವಿಚಾರ ಅನ್ನೋ ಮಾತಿಗೆ ಹೇಳ್ಬೇಕಾಗ್ಯದ. ಆ ಕಾರಣದಿಂದ ಈ ರೀತಿ ವಿಚಾರ ರೀತಿಯಿಂದ ತಿಳಿಪುವುದು, ಏನನ ಮಾಡಿ ಅಲ್ಲಂತ ಹೇಳೋದು. ಎಷ್ಟು ಸಲನೇ ಬರಲಿ ನೀನು ಅಲ್ಲ ಅಂತಾನೆ ಹೇಳೋದು, ಗಂಟೆನಾಗ್ಯದ, ಸುಳ್ಳಂತಲ್ಲ. ತಿಳ್ಕೊಂಡ್ರೆ ಧೈರ್ಯ ಬರ್ತದ, ತಿಳ್ಕೊಂಡ್ರೆ ಸಂಸಾರ ದಾಡ್ತೀವಿ, ಭವಸಾಗರ ದಾಡ್ತೀವಿ. ಏನು ನಾವು 1000 ವರ್ಷ ಇನ್ನೂ ಇಲ್ಲಿ ಇರಂಗಿಲ್ಲ. ನಾವು ಯಾವ ನೀರಿನ ಮೇಲೆ ಗುಳ್ಳೆ ನಿಜವಲ್ಲ ಹರಿಯಂದಾಗ ಯಾವಾಗ ದೇಹ ಯಾರದು ಬಿಟ್ಟು ಹೋಗ್ತದೆ ಗೊತ್ತಿಲ್ಲ. ಹಾಗಾಗಿ ಗುರುಗಳು ತಮ್ಮ ಶಿಷ್ಯರನ್ನು ಕುರಿತು ಆ ಪರಬ್ರಹ್ಮದ ವಿಷಯವನ್ನು ಹೇಗೆ ಹೇಳಬೇಕು ಅಂದ್ರೆ ಅದಕ್ಕೂ ಹೇಳ್ಯಾರ ಅವರು. ಪರಮ ಭಕ್ತಿಯಳು ಆಧ್ಯಾತ್ಮವ ತನ್ನ ಅನುಭವ ಕರವೆನಿಪಂತೆ ಸದ್ಗುರುವಿಂದೆ ನಿರುತವೆನಲು ಕೇಳುವ ವರ ಗುಣವದು ತಾನೇ ತರುಣಿ ಸುಶ್ರವಣವೆಂದೆನಿಪದು. ಶ್ರವಣ ಹೇಗೆ ಮಾಡು, ಇದೇನು ಬಿಟ್ಟು ಹೋಗ್ತಕ್ಕಂಥ ಸುಳ್ಳಾದ ಪ್ರಪಂಚದ ಶ್ರವಣ ಅಲ್ಲ, ಇದು ಸತ್ಯವಾದ ಪರಮಾತ್ಮನ ದರ್ಶನ ಅಲ್ಲ, ಪರಮಾತ್ಮನೇ ನೀನಾಗುವಂಥ ಶ್ರವಣ ಇದು. ಇದು ಬೇರೆ ಯಾವನ್ನ ಮಾಡೋದು ಬರೋದಿಲ್ಲ. ತಪಸ್ಸು ಮಾಡಿದ್ರು ಕೂಡ ಪರಮಾತ್ಮನ ಕಾಣಂಗಿಲ್ಲ, ಪರಮಾತ್ಮ ನೀನಾಗೋದಿಲ್ಲ. ಪರಮಾತ್ಮ ಕಾಣ್ಬೋದು, ಯಾಕಂದ್ರೆ ಅಲ್ಲಿ ಶ್ರುತಿ ವಿರುದ್ಧ ಆಗ್ತದಂತ ಹೇಳ್ಬೇಕಾಗಿದೆ. ಭಕ್ತಿಗೆ ಎಷ್ಟೋ ಮಂದಿ ಋಷಿಗಳಿಗೆ ಪರಮಾತ್ಮ ಬಂದನ, ಏನು ಬೇಕು ಅಂತ ಕೇಳ್ಯಾನ, ಬೇಡಿದ್ದನ್ನ ಕೊಟ್ಟು ಹೋಗ್ಯಾನ, ಭೇಟಿ ಆಗೋದಿಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಪರಮಾತ್ಮ ನೀನಾಗೋದಿಲ್ಲ. ವಿಚಾರ ಮಾಡ್ರಿ ನಾ ಹೇಳದು. ಅದಕ್ಕೆ ಪರಮ ಭಕ್ತಿಯಳು ಆಧ್ಯಾತ್ಮ ಅಂದ್ರು. ಪರಮ ಭಕ್ತಿ ಅಂದ್ರೆ ತನ್ನ ದೇಹದ ಮೇಲೆ ಇಟ್ಟಂತೆ, ತನ್ನ ಶರೀರದ ಮೇಲೆ ಎಷ್ಟು ಪ್ರೇಮ ಅದ ಅಷ್ಟೇ ಅಲ್ಲ, ಅದಕ್ಕಿಂತ 10 ಪಟ್ಟು ಕೂಡ ತನ್ನ ಶರೀರವನ್ನ ಮರೆತು ಗುರುವಿನ ಸೇವೆಯನ್ನ, ಗುರು ಅನ್ನುವಂಥ ಪ್ರೇಮ ಭಕ್ತಿಯನ್ನ ಇಟ್ಟದ್ದೇ ಅತ್ಯಧಿಕವಾದ ಭಕ್ತಿ ಅಂದ್ರು. ಗುರುಗೆ ಏನು ಬೇಕಾಗಿದೆ? ನಿನ್ನ ವಿಶ್ವಾಸ ಬೇಕಾಗಿದೆ, ಮತ್ತೊಂದು ಬೇಕಿಲ್ಲ ನೋಡು. ನೀನು ಎಲ್ಲೇನಿಲ್ಲ ತಗೋ, ಯಾವ ಗುರುವನಿಲ್ಲ. ಗುರುಗಳಿಗೆ ಏನು ಬೇಕಾಗಿಲ್ಲ. ಇನ್ನು ಆಸ್ತಿ ಕೊಡಬಹುದು, ಅಂತಸ್ತು ಕೊಡಬಹುದು, ಧನ ಕನಕ ಏನಾದ್ರು ಕೊಡಬಹುದು, ಅದು ಸಾಮಾನ್ಯ ಅಲ್ಲ ಕೊಡೋದು. ಆ ಕೊಟ್ಟು ಕೂಡ ವಿಶ್ವಾಸ ಇಲ್ಲ ಅಂದ್ರೆ ಏನಿಲ್ಲ. ನೀರಿನಲ್ಲಿ ಯಾವ್ದ ಹೋಮ ಅಂತಾರಲ್ಲ, ಯಾವ್ದಲ್ಲಿ ಹೋಮ ಮಾಡಿದಂಗ ನೀರಿನಲ್ಲಿ ಹೋಮ ಮಾಡಿದಂಗ ಆಗ್ತದೆ. ಇನ್ನೊಂದು ಫಲ ಸಿಗ್ತದ. ನೀರಿನಾಗ ಹೋಮ ಮಾಡಿದ್ರೆ, ಬೆಂಕಿಗೆ ಮಾಡಿದ್ರೆ ಸಿಗ್ತದ ಫಲ. ಹಾಗಾಗಿ ಅಂಥ ಅಧಿಕವಾದ ಭಕ್ತಿಗಳು ಆ ಆಧ್ಯಾತ್ಮವನ್ನು ಅಂದ್ರು. ಆ ಆಧ್ಯಾತ್ಮ ಅಂದ್ರೆ ಆ ಪರಬ್ರಹ್ಮವನ್ನ ಮತ್ತು ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಂತ ಪ್ರತ್ಯಗಾತ್ಮನನ್ನ, ಆ ಅಲ್ಲಿ ಈ ಇಲ್ಲಿ, ಹೀಗೆ ತನ್ನ ಅನುಭವಕರಮನಿಪಂತೆ. ಹೇಗೆ ತಿಳಿಬೇಕು ಅಂದ್ರೆ ಹೇಳುವಾಗ ತನ್ನ ಅನುಭವಕ್ಕೆ ಬರುವ ಹಾಗೆ. ಎಲ್ಲ ಕೇಳಿದಿವಿ, ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಅನುಭವಕ್ಕೆ ಬರುವ ಹಾಗೆ ಸದ್ಗುರುವಿನಿಂದ, ಅಂದ್ರೆ ಯಾವ ಗುರುಗಳು ನಿನ್ನ ಪುಣ್ಯಕ್ಕೆ ಅನುಸಾರವಾಗಿ ಉಪದೇಶವನ್ನು ಮಾಡುತ್ತಾರೋ
ಅವರನ್ನೇ ನಿನ್ನ ಗುರುಗಳ ಮೇಲೆ ಎಷ್ಟು ಭಕ್ತಿ ಅದಲ್ಲ. ಎಷ್ಟೋ ಮಂದಿ ಜಗತ್ತಿನಾಗ ಇರಬಾರ್ದಂತಲ್ಲ, ಆದರೆ ನಿನಗೆ ಅಜ್ಞಾನವನ್ನು ನಿವೃತ್ತಿ ಆಗುವಂಥ ಪ್ರತ್ಯೇಗಾತ್ಮ ಸ್ವರೂಪವನ್ನು ಸಾಕ್ಷಿ ರೂಪ ಅನುಭವಕ್ಕೆ ಬರುವಂತೆ ಯಾರು ಉಪದೇಶಕರಾರ ಅಂಥವರನ್ನ ನೇಮಕವಾಗಿ ಅಂದರೆ ಯಾವಾಗಲೂ ನೇಮ ಇಟ್ಕೋ. ಈಗ 27 ವರ್ಷದ ನೇಮ ಆದಿಲ್ಲೀಗ, 27 ವರ್ಷದ ನೇಮ ಇದು. ಯಾವ ನೇಮ ತಪ್ಪಿದರೆ ಏನು ದೊಡ್ಡ ನಷ್ಟ ಆಗೋದಿಲ್ಲ. ಈ ನೇಮ ತಪ್ಪಿದರೆ ಜನ್ಮ ಜನ್ಮದ ಕಷ್ಟ ಎಂದು ತಪ್ಪಂಗಿಲ್ಲ. ಇವು ಒಂದು ಜನ್ಮದು, ಇವು ಜನ್ಮ ಜನ್ಮದ ಕಷ್ಟ. ಯಾಕಂದ್ರೆ ನೇಮ ಸುಮ್ಮನಾಗದು ವಿಧಿ ಹೇಳೊಂದದ ಮುಕ್ತಿ. ಹಾಗೆ ಅಂಥ ಸದ್ಗುರುವಿನಿಂದ ಆಲಿಸುವ ವರಗುಣವುದು ಅಂದರೆ ಶ್ರವಣ ಮಾಡುವುದು. ಹೇ ಪ್ರೌಢಳಾದ ಮೈತ್ರಾದೇವಿ, ಅದೇ ತಾನೇ ಶ್ರವಣವೆಂದೆನಿಪದು. ನಾನಲ್ಲಿ ಹೋಗಿ ಇಷ್ಟು ಕೇಳಿದೆ ಬಂದೆ, ಇದು ಶ್ರವಣ ಅಲ್ಲ. ಬಹಳ ಜನ ಶ್ರವಣ ಮಾಡಿದವರು ಜಗತ್ತಿನಲ್ಲಿ. ಆದರೆ ಈ ನಿಜಗುಣರು ಹೇಳಿದಂತೆ ಯಾವ ಶ್ರುತಿ ಪ್ರಮಾಣಗಳಿಂದ ವೇದ ವಾಕ್ಯಗಳಿಂದ ಹೇಳ್ತಕ್ಕಂಥ ಸತ್ಯವಾದ ಮಾತಾದಲ್ಲ, ಇದರಂತೆ ಶ್ರವಣ ಮಾಡಿದವರು ಸಿಗುವುದು ಬಹಳ ಕಷ್ಟ. ನೇಮಕವಾಗಿ ಎಷ್ಟು ಜನ ಕೇಳಿರಬಹುದು ಕ್ರಮವಾಗಿ. ಆದ್ದರಿಂದ ಅನುಭವ ಗೋಚರವೆನಿಸುವ ಶ್ರವಣವನ್ನು ಅನುಮಾನ ಯುಕ್ತಿ ಒಡಗೂಡಿ ಅನುದಿನವೆಡೆ ಅರಿಯದೆ ಚಿಂತಿಪದು ತಾನೇ ಮನನವೆನಿಪದು ಮಾನಿನಿರನ್ನೇ. ನೀನು ಹೇಗಿದ್ದೆ ಅಂದರೆ, ರನ್ನೆ ಅಂದರೆ ರತ್ನ ಅಂದರು. ಎದರಲ್ಲಿ ರತ್ನ? ಈ ರತ್ನಗಳೆಲ್ಲ. ಎಷ್ಟೋ ಜನ ಮರ್ಯಾದೆ ಮಾನವುಳ್ಳವರಂತೇನು ಉಪನಿಷತ್ತುಗಳು ಹೊಗಳ್ಯವ, ಅವುಗಳಲ್ಲಿ ಶ್ರೇಷ್ಠವಾದವಳು ನೀನು ಅಂತ. ಅವುಗಳಿಗಿಂತ ಶ್ರೇಷ್ಠವಾದ. ಹಾಗೆ ಏನು ಮಾಡು, ಈ ಶ್ರವಣ ಮಾಡಿದ್ದೆಲ್ಲ ಷಡ್ಲಿಂಗಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಅನುಭವಕ್ಕೆ ಬರುವಂಗೆ ಏನು ಶ್ರವಣ ಮಾಡಿದ್ದಿ, ಮಾಡಿದ್ದನ್ನ ಅನುಮಾನ ಯುಕ್ತಿಗೂಡಿ ಅಂದರೆ ಅನುಮಾನ ಪ್ರಮಾಣಗಳನ್ನು ಕೂಡಿಕೊಂಡು ಯೋಗ್ಯವಾಗಿ ಮತ್ತೊಂದು ಸಲ ಪುನಃ ಅಭ್ಯಾಸ ಮನನ. ಹಿಂಗೆ ಶಾಸ್ತ್ರ ಹೇಳ್ಯಾವ, ಹಿಂಗೆ ಗುರು ಹೇಳ್ತಾರ, ಪ್ರಮಾಣ ಹಿಂಗಿದೆ, ಯುಕ್ತಿ ಹಿಂಗಿದೆ ಅಂದಾಗ ಇದು ನಿತ್ಯ 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 ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವರಂಗೆ 6 ಪ್ರಮಾಣವನ್ನು ತಿಳ್ಕೊಂಡು ಅದಕ್ಕೂ ನಿಲ್ಲಕಲಾರದ. ಯಾಕಂದ್ರೆ ಅದು ರೂಹಿ ಇಲ್ಲದ, ರೂಪ ಇಲ್ಲದಕ್ಕ, ಆಕಾರ ಇಲ್ಲ. ಮತ್ತು ಅಂಥದ್ದನ್ನು ಹೇಗೆ ಕಂಡುಹಿಡಬೇಕಂದ್ರೆ, ಅದು ಕಾಣದ ಲಿಂಗವನ್ನು ಅರಿಯಲು ಕಾಣುವ ಲಿಂಗವನ್ನು ಕೈಯಲ್ಲಿ ಕೊಟ್ಟರೆ ಕಂಡದ್ದನ್ನೇ ನಂಬಿ ಕಾಣದ್ದನ್ನು ಮರೆತರಯ್ಯ ಅಂದ್ಬಿಟ್ರು ಶರಣರು. ಕಾಣಲಾರದ ಲಿಂಗ ಅದು. ಲಿಂಗ ಅಂದ್ರೆ ಏನು? ಬ್ರಹ್ಮ ಅಂದ್ರೆ, ಲಿಂಗ ಅಂದ್ರೆ, ಆತ್ಮ ಅಂದ್ರೆ ಒಂದೇ. ಅದು ಕಾಣೋದಿಲ್ಲಲ್ಲ. ಕಾಣದೇ ಇರುವ ಕಾರಣಕ್ಕ ಆ ಕಾಣದಂತ ಲಿಂಗವನ್ನ ಕಾಣಬೇಕಾದರೆ ಕಾಣುವ ಲಿಂಗವನ್ನ ಮೊದಲು ಕೈಯಲ್ಲಿ ಕೊಟ್ರು. ಇದನ್ನ ತಿಳಿತಾ 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 ನೋಡ್ತಾ ನೋಡ್ತಾ ಮಾಡ್ತಾ 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 ಆ ಲಿಂಗದ ಅನುಭವ ನಿನಗೆ ಆಗಲಂತ. ನಾವು ಈ ಲಿಂಗದ ಅನುಭವನ ಮಾಡ್ತಾ ಕುಂತೀವಿ, ಆ ಲಿಂಗದ ಅನುಭವನ ಬಿಟ್ಟಿವಿ. ಇಲ್ಲೇ ಆದ್ರೂ ಅಷ್ಟೇ ಆಗ್ಯದ ನಮ್ದು.
ಅದಕ್ಕಾಗಿ ಆ ಯೋಗ್ಯ ವಿಚಾರಗಳಿಂದ ಪ್ರಮಾಣ ಯುಕ್ತಿಗಳಿಂದ ಸ್ವಾನುಭಾವದಿಂದ ಕೂಡಿಕೊಂಡು ಯಾವಾಗಲೂ ಎಡೆವರಿಯದೆ ಅಂದರೆ ಮತ್ತೆ ಸಂಶಯಕ್ಕೆ ಅವಕಾಶ ಕೊಡದಂತೆ, ಸಂಶಯ ಬರದಂತೆ ಏನು ಮಾಡು ಕೇಳು ಅಷ್ಟೇ, ಶ್ರವಣ ಮಾಡು ಮಾಡು ಮಾಡು, ಸಂಶಯ ಅದರಿಂದ ಹೋಗ್ತದಲ್ಲ. ಅದರಿಂದ ಅವಕಾಶ ಕೊಡದೆ ಚಿಂತಿಪೋದು ಅಂತ ಹೇಳಿದ್ರು. ಪುನಃ ಪುನಃ ಚಿಂತನೆಯನ್ನು ಮಾಡು. ಯಾರು ಹೇಳಿದ್ದು ಅಂದರೆ ಅಂಥ ಉಪದೇಶಕರು, ಅಂತಹ ಸದ್ಗುರುಗಳು, ಅವರು ಮಾಡುವಂಥ ಷಡ್ಲಿಂಗ ಪೂರ್ವಕವಾದ ಶ್ರವಣಾದಿಗಳ ಚಿಂತನೆಯನ್ನು ಮಾಡು. ಹೀಗೆ ಮಾಡುವುದೇ ಮನನ ಅಂದ್ರು ನೋಡ್ರಿ. ಹೀಗೆ ಮಾಡುವುದೇ ಮನನ. ಅದಕ್ಕೆ ಬಹಳ ಸಲ ಹೇಳ್ತೇನೆ ನಾನು, ವೇದಾಂತ ಶಾಸ್ತ್ರ ಎಷ್ಟು ಸರಳ ಅದಂದ್ರೆ, ಶ್ರವಣ ಪಕ್ಕ ಮಾಡೋ ತನಕ ಗುರು ಸನ್ನಿಧಿ ಅವಶ್ಯಕತೆ. ಶ್ರವಣ ಪಕ್ಕ ಆಗತ್ತಲ್ಲ. ಮನನ ಮಾಡಕ ನೀವು ಗುರುವಿನ ಎದುರಿಗೆ ಮಾಡ್ಬೇಕಂತೇನಿಲ್ಲ. ಮನೆಯಾಗ ಮಾಡಕ್ ಬರಂಗಿಲ್ಲ, ಮಕ್ಕಂಡಲ್ಲಿ ಮಾಡಕ್ ಬರ್ತದ, ಹೋಗಾಗ ಮಾಡಕ್ ಬರ್ತದ, ಬರೋಗ ಮಾಡಕ್ ಬರ್ತದ, ಎಲ್ಲಿ ಕುಂತರು ಮಾಡಕ್ ಬರ್ತದ, ನಿಂತರು ಮಾಡಕ್ ಬರ್ತದ. ಆದ್ರೆ ಶ್ರವಣ ಗುರು ಸನ್ನಿಧಿಗೆ ಶ್ರವಣದ ಅವಶ್ಯಕತೆ ಅದ. ಅಂದ್ರೆ ಎಷ್ಟು ತನ ಅವಶ್ಯಕತೆ ಅಂದ್ರೆ ಸಂಶಯ ಹೋಗತಾನ. ಸಂಶಯ ಬರಲ್ಲ ನಂಗೆ ಶ್ರವಣ ಆಯ್ತಿಲ್ಲ, ಮನನಂತ ಅಲ್ಲಿ ಮಾಡ್ತಿದ್ದಿ. ಅದರಿಂದ ನಿಧಿಧ್ಯಾಸ ಅಂತಕ್ಕಂಥದ್ದು ಅದು ಏನು ಮಾಡ್ತದ, ಪರಿಣಾಮ ಮಾಡ್ತದ. ಪರಿಣಾಮ ಹೇಗೆ ಮಾಡ್ತದ ಅನ್ನಕ್ಕೆ ಬೇಕಲ್ಲ. ಕಾಲಾಗ ಮುಳ್ಳು ಪಕ್ಕ ಚುಚ್ಚು ಬಿಟ್ರೆ ಆಯ್ತು ನಿನಗೆ. ಅದು ಹಂಗೆ ಬಿಡ್ಗಂತ ಹೋದಾಗಲ್ಲ ನಂಜು ಇರ್ತದಲ್ಲ. ದಿವಸ ಚುಚ್ಚಾರೇನ ಯಾವ ಒಂದ್ಸಲ ಪಕ್ಕ ಚುಚ್ಚದ, ಅದನ್ನು ನೋಡ್ಕ್ಯಾಂತ ಕುಂತು ಬಿಡು, ನಂಜು ಏರೇ ಬಿಡ್ತದೆ ನಿನಗೆ. ಅದರಂತೆ ಇಲ್ಲಿ ಕೂಡ ಮನನ ನಿಧಿಧ್ಯಾಸ ಆನಂದ ಹೇಗಾಗ್ತದಂದ್ರೆ, ಅದು ಪಕ್ಕ ಚುಚ್ಚಿತ್ತು ಶ್ರವಣ ಅಂದರೆ ಅದು ನಿರಂತರವಾಗಿ ಅದು ಏರ್ತಾ 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 ಹೋಗಿ ಮುಕ್ತಿ ಸ್ವರೂಪನ ಮಾಡ್ತದ. ಆ ಕಾರಣದಿಂದ ಮುಖದಿಂದ ಯಾವ ಅರ್ಥವನ್ನು ಕೇಳಿದ್ದೆ, ಗುರುಗಳಿಂದ ಶಾಸ್ತ್ರಗಳಲ್ಲಿ ಯಾವ ಅರ್ಥವನ್ನು ಕೇಳಿದ್ದಿ ಅದರಂತೆ ಅರ್ಥ ಮಾಡಂದ್ರು. ಗುರು ಏನು ದೇಹ ನೀನಲ್ಲ ಅಂದ್ರು, ದೇಹದ ಹೊರಗಿರ್ತಕ್ಕಂಥ ಆತ್ಮ ನೀನಂದ್ರು. ಆ ಆತ್ಮನ ಅರ್ಥವನ್ನ ಇಟ್ಟುಕೊಂಡು ಮನನ ಮಾಡು. ದೇಹವನ್ನು ಕೂಡಿಸಿಕೊಂಡು ಮನನ ಮಾಡೋದಲ್ಲ, ದೇಹ ಕೂಡಿಸಿಕೊಂಡು ಮಾಡೋದಲ್ಲ. ಯಾಕಂದ್ರೆ ಪಂಚಮಹಾಭೂತದ ದೇಹ ಇದು ಪಕ್ಕ ಆಗ್ಬೇಕು ನಿನ್ಗೆ. ಪಂಚಭೂತದ ದೇಹ ಅಂತ ಪಕ್ಕ ನಿನಗಾಯ್ತು. ಆ ಪಂಚಭೂತದ ದೇಹ ಶರೀರದ ಪಂಚ ಲಕ್ಷಣದಿಂದ ಕೂಡಿದ ಆತ್ಮ ನಾನಿದ್ದೀನಂತ ಪಕ್ಕ ಆಯ್ತಿಲ್ಲ, ದೇಹ ಬುದ್ಧಿ ಹೋಗೇ ಬಿಡ್ತದ. ಆಯ್ತು, ಅದನ್ನೇನು ನಾಶ ಮಾಡೋದು ಬೇಕಾಗಿಲ್ಲ, ತಾನಾಗಿ ಆಗ್ತದ. ಹಾಗಾಗಿ ಈ ಶ್ರವಣ ಆಯ್ತು, ಮನನ ಆದಮೇಲೆ ನಿಧಿಧ್ಯಾಸನ ಹೆಂಗ ಮಾಡು ಅಂದ್ರೆ, ಮನನಕ್ಕೆ ಬಂದ ಅರ್ಥವನ್ನು ಅನುಭವಕ್ಕೆ ಅಗಮ್ಯವೆಂದೆನಿಸಿ ಸಂಹಾಯಿತಿಗಳು ನಿಂದು ಜನಿತ ನಿಶ್ಚಯವ ಅದು ಅಚ್ಚಳಿಯದೆ ನೆಲೆಯಾದುದು, ಅದನ್ನೇ ನಿಧಿಧ್ಯಾಸವೆನಿಪದು. ನಿಧಿಧ್ಯಾಸ ಅಂದ್ರೆ ಏನ್ರಿ? ಶ್ರವಣ ಮಾಡಕ್ಕೆ ಇಲ್ಲಿ ಕುಂತೀವಿ, ಮನನ ಮಾಡಕ್ಕೆ ಯಾವುದೋ ಮಠಕ್ಕೆ ಹೋದಿವಿ, ಮನನ ಆದ್ಮೇಲೆ ಮತ್ತೆ ಎಲ್ಲಿ ಕೈಲಾಸಕ್ಕೆ ಹೋದಿವಿ, ಹಿಮಾಲಯಕ್ಕೆ ಹೋದ್ವಿ ಅಂತ ಏನಿಲ್ಲ. ಇಲ್ಲಿ ಅಂತಾರ, ಅವ್ರು ಎಲ್ಲಿ ಹೋಗೋದು ಬೇಡ. ಮನನಕ್ಕೆ ಅಂದ್ರೆ ನಿನ್ನ ಅನುಭವಕ್ಕೆ, ನಿನ್ನ ಚಿಂತನೆಗೆ ನಿಶ್ಚಯ ಆಗದಲ್ಲ, ಆತ್ಮ ನಾನೇನಿ, ದೇಹ ನಾನಲ್ಲ ಅಂದಾಗ ಆ ಶ್ರವಣ ಮನನಾದಿಗಳಿಂದ ಏನು ನಿಶ್ಚಯ ಮಾಡ್ಕೊಂಡಿದ್ದೆ, ಚಿಂತನೆ ಮಾಡಿದ್ದೆಲ್ಲ, ನಿಶ್ಚಯ ಮಾಡಿದ್ದಿ ನಾನು ಆತ್ಮ, ದೇಹ ನಾನಲ್ಲ ಅಂತ ಅಂದಾಗ, ದೇಹ ನೀನು ಅಲ್ಲ ಅಂದಾಗ ದೇಹದಲ್ಲಿ ಇರುವಂತ ವಸ್ತು ಯಾವ ನಿಂದಲ್ಲ.
ಮನೆನೇ ನಂದಲ್ಲ ಅಂತಂದಾಗ ಮನೆಗಿದ್ದ ಸಾಮಾನಿಂದ ಆತವೇನು? ಮನೆ ನಂದಂದಾಗ ಮನೆಯಲ್ಲಿರ್ತಕ್ಕಂಥ ಸಾಮಾನ ಎಲ್ಲ ನಿನಗೆ ಸಂಬಂಧ ಇರ್ತಾವವು. ಮನೆ ನಂದಲ್ರಿ ಸಾಮಾನು ನಂದು ಅಂದ್ರೆ ಇವನು ಹುಚ್ಚ ಅನ್ನಂಗಿಲ್ಲ. ಇವನು ಎಂತ ಹುಚ್ಚಾರಪ್ಪ, ಮನೆನೇ ತಂದಲ್ಲಂತ ಮನೆಗಳ ಸಾಮಾನು ತನವಂತ. ಅದರಂತೆ ಇಲ್ಲಿ ಯಾವಾಗ ಈ ಅನಿತ್ಯವಾದ ದೇಹ ನಾನು ಅಲ್ಲಂದಿಲ್ಲ, ಈ ದೇಹದಲ್ಲಿ ಇರುವಂತ ಇಂದ್ರಿಯಾದಿಗಳು ಮನಬುದ್ಧಿ ಚಿತ್ತ ಅಹಂಕಾರ ನೀನಲ್ಲ. ಅವೆಂಗಾತಿದ್ ನೀನು? ದೇಹ ನಾನಂದಾಗ ಓಸು ನಿನವೇ, ಅದಕ್ಕೆ ಒಪ್ಪಿಗೆ ಅದ. ಮನೆ ನಿಂದಂದ್ರೆ ಮನೆ ಸಾಮಾನು ನಿನವೇ, ಎಲ್ಲರದ್ದು ಒಪ್ಪಿಗೆನೆ. ಮನೆ ನಂದಲ್ಲ ಸಾಮಾನು ಅಷ್ಟೇ ನಂದಂದ್ರೆ ಇವನು ಕಟ್ಟಿ ಹಾಕ್ರಿ ಅಂತಾರ, ಇಲ್ಲ ಹೋಗಿ ಹಾಕ್ರಿ ಸ್ಟೇಷನ್ದಾಗ ಅಂತಾರ. ಅದಕ್ಕೆ ಇಲ್ಲಿ ದೇಹ ನಂದಲ್ಲ, ದೇಹದಲ್ಲಿ ಆಗುವಂತ ಮನುಷ್ಯನ ಸುಖ ದುಃಖಗಳು ನಂದು ಅಂತೀವಿಲ್ಲ. ನಿಶ್ಚಯ ನಿರ್ಣಯ ನಂದು, ಇಂದ್ರಿಯಾದಿಗಳು ನಂದು, ನೋಡುವವನು ನಂದು, ನೋಡುವವನು ನಾನೇ, ಕೇಳುವವು ನಾನೇ. ಇವೆಲ್ಲ ಯಾವವ ಧರ್ಮ ಕರ್ಮಗಳು ದೇಹಕ್ಕೆ ಸಂಬಂಧಪಟ್ಟಾವ. ಅದಕ್ಕೆ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ ಅಂದ್ಬಿಟ್ರು. ಇವು 5 ಪಂಚಕೋಶಗಳೇ ನಾವು. ಅನ್ನಮಯ ಶರೀರ, ದೇಹ ನೀನಂದ್ರೆ ಅನ್ನಮಯ ಶರೀರ ನಿಂದು, ಹೌದಲ್ಲ? ಇದು ಅನ್ನಮಯ ಶರೀರದಿಂದ ಹಿಡ್ಕೊಂಡು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಮಯ ಅಂದ್ರೇನು? ಇವು ಮಾಯಾ ರೂಪದಿಂದ ಕೂಡ್ಯಾವ. ಮಯ ಅಂದ್ರೆ ಬದಲಾವಣೆ ಆಗ್ತಾವ. ಶರೀರ ಬದಲಾವಣೆ ಆಗಿವಿಲ್ಲ, ಇಂದ್ರಿಯಾದಿಗಳು ಬದಲಾವಣೆ ಆಗ್ತಾವಿಲ್ಲ, ಬುದ್ಧಿ ಭ್ರಮಣ ಆಗ್ತದಿಲ್ಲ, ಮನಸ್ಸಿಗೆ ಬದಲಾವಣೆ ಆಗ್ತದಿಲ್ಲ ವಯಸ್ಸಿಗನುವಾಗಿ. ಆದ್ರೆ ಅದಕ್ಕೆ ಮೊನ್ನೆ ಹೇಳಿರಲ್ಲ ಮಹಾತ್ಮರು, ಜಾಣ ಜಾತಿಗೊಂದು ನೀತಿ ಮಾತು ಹೇಳುವಾತ ಜಾಣನಲ್ಲಂಬ ವಚನದಲ್ಲಿ ಹೇಳಿನಿ. ಚಿನ್ಮಯ ಅಂದ್ರಲ್ಲಿ ಚಿನ್ಮಯ ಲಿಂಗವೇ ನೀನೆಂದು. ಚಿನ್ಮಯ ಅಂದ್ರೆ ಬದಲಾವಣೆ ಆಗಲಾರ್ದು 5 ಕೋಶಗಳನ್ನು ಎದುರಿಟ್ಟು ಅರಿಯುವವನು ಚಿನ್ಮಯ. ಇವು ಕೋಶ ಒಂದ್ರೊಳಗೆ ಒಂದಿಲ್ಲ, ಬೇರೆ 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 ಅವ. ಎಲ್ಲ ಕೋಶಗಳನ್ನ ತಿಳಿಯುವವನು ನೀನು ಚಿನ್ಮಯ. ಚಿನ್ಮಯ ಶರಣನೇ ಜಾಣ ನೋಡ ಅಂತ ಅಖಂಡೇಶ್ವರ ವಚನದಲ್ಲಿ ಮೊನ್ನೆ ಹೇಳಿವಿ. ಅದರಂತೆ ಇಲ್ಲಿ ಯಾವಾಗಲೂ ಏನು ಮಾಡು, ಅಲಸದೆ ಅಂದ್ರೆ ಬೇಸರ ಬಡಪ. ಇಲ್ಲಿ ಬಹಳ ಕಷ್ಟ. ಮಾಯೆ ಕೊನೆ ಆಟ ಅದು. ಮಾಯೆ ಕೊನೆ ಆಟ ನೋಡ್ರಿ. ನೀನು ಪಾರಾಗಿ ಹೋಗ್ತಿದ್ದಿ. ಈಗ ಪೊಲೀಸರಿಗೆ ಒಬ್ಬ ಕೊಲೆ ಮಾಡಿದ ಕೊಲೆಗಡುಕಾನ, ದೊಡ್ಡ ಡಕಾಯಿತಾನ. ಅವನ ಮೊದಲು ಸಾಮಾನ್ಯವಾಗಿ ಸರಳ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸರಳವಾಗಿ ಅವನು ಸಿಕ್ಕ ಸರಿ ಅಂತವನು. ಮತ್ತೆ ಇನ್ನೂ ಸ್ವಲ್ಪ ಬಲಿಷ್ಠಿದ್ದಂದ್ರೆ ಬೇಡಿ ಹಾಕೋ ಪ್ರಯತ್ನ ಮಾಡ್ತಾನೆ. ಆಯ್ತ್ರಿ ತಪ್ಪು ಮಾಡೀನಿ ಅಂತ ಅವನಿಂದ ಹೋದ್ರೆ ಬೇಡಿ ಹಾಕ್ತಾರ ಅವ್ರು. ಕೈ ಹಿಡ್ಕೊಂಡು ಗೆಳೆಯನ್ನ ಕರ್ಕೊಂಡು ಹೋಗ್ತಾರೆ ಬಾ ನಮ್ಮಿಂದ. ಎಷ್ಟು ಪ್ರಯತ್ನ ಮಾಡಿ ಸಿಗದೇ ಇಲ್ಲ, ಮತ್ತೆ ವಿರುದ್ಧವಾಗಿ ನಮಗೆ ಅಪಾಯ ಬರ್ತದ ಅನ್ನೋ ಪ್ರಸಂಗ ಬಂದರೆ ಗೋಲಿಬಾರ್ ಮಾಡ್ತಾರೆ, ಕಾಲಿ ಗುಂಡಾಗ್ತಾರೆ. ಮೊದಲೇ ಆಗ್ತಾರೆ. ಅದರಂತೆ ಮಾಯೆ ಕೂಡ ಅಷ್ಟೇ. ನನ್ನ ಕೈಯಿಂದ ನೀ ತಪ್ಸ್ಕೊಂಡು ಹೊಂಟಿದ್ದೆ ಅಂದ್ರೆ ಲಾಸ್ಟ್ಗೆ ನಿನಗೆ ಗುಂಡು ಹಾಕ್ತಂತದ ಮಾಯೆ. ಅದು ಗುಂಡು ಹಾಕ್ತೀನಿ ಆಕೆ ಬಿಡ್ತಂತ ನನ್ನ ಅನುಭವ. ನಾ ಶಾಸ್ತ್ರಗಳ ಹೇಳಂಗಿಲ್ಲ, ನನ್ನ ಅನುಭವ ಕೇಳ್ತ ನಾನು. ಆಗ್ತದ ಮಗನೇ, ನೀ ಎಷ್ಟು ತಪ್ಸ್ಕೊಂಡು ಹೋಗ್ತಿದ್ದಿ, ನೀವು ಓಡಲಾರ್ದಂಗೆ ನಿನ್ನನ್ನೇ ಮಾಡಿದ್ರೆ ಎಲ್ಲಿ ಹೋಗ್ತಿದ್ದೆ ಅಂತ. ಅವನ ಕೈಗೆ ಸಿಕ್ಕಿಲ್ಲ ಅಂದ್ರೆ ಓಡಕತ್ತೇನಂತ ಅರ್ಥ ಅಲ್ಲ. ಇವನ ಕೈಗೆ ಸಿಗದೇ ಇಲ್ಲ. ಅವನು ಅಷ್ಟು ತಪ್ಸ್ಕೊಂಡು ತಿರುಗಾಡ್ತಾನ, ಓಡ್ತಾನಂದ್ರೆ ಅವನು ಓಡ್ಲಾರ್ದಂಗೆ ಮೊದಲು ಏನ್ ಮಾಡ್ತಾರೆ, ಎದೆ ಗುಂಡಾಗಂಗಿಲ್ಲ, ಅವ್ರು ಕಾಲಿಗೆ ಗುಂಡಾಗ್ತಾರೆ. ಕಾಲಲ್ಲಿ ಓಡೋದು, ಕಾಲಿಗೆ ಗುಂಡಾಗಿದ್ಮೇಲೆ
ಓಡೋದ್ರು ಬರಲ್ಲ, ಸಿಕ್ಕಾಬಿಟ್ಟ. ಅದಕ್ಕೆ ಮಾಯೆ ಕೂಡ ಅನಂತ ರೀತಿ ಪರೀಕ್ಷೆಯನ್ನು ಮಾಡ್ತದ, ಕೊನೆಗೆ ಗುಂಡು ಹಾಕ್ತದ. ಯಾಕಂದ್ರೆ ನಿನಗೆ ಬೇಸರ ಬರ್ಬೇಕಲ್ಲ, ಬೇಡಪ್ಪ ಇದು ಸಮೀಪ ಹೋಗಬಾರ್ದು, ಇದನ್ನು ಮುಟ್ಟಬಾರದು, ಈ ತಂಟೆನೆ ಮಾಡಬಾರದು ಅಂತ ಮಾಯೆ ಗುಂಡು ಹಾಕ್ತದ. ಅಂಥ ಸಂದರ್ಭದಲ್ಲಿ ಎಲ್ಲವೂ ಬೇಡಪ್ಪ, ಸಂಸಾರನೇ ಸಾಕು, ಹುಟ್ಟಿದ್ರೆ ಪರವಾಗಿಲ್ಲ, ಈ ಕಷ್ಟ ಯಾಕೆ ಅನುಭವಿಸ್ಬೇಕಂತ ಬೇಸರ ಬರ್ತದ. ಅದನ್ನು ಕೊಟ್ಟು ಪ್ರಯತ್ನ ಮಾಡ್ತದ. ಎಲ್ಲರಂಗ ನಾವಿದ್ರೆ ಆಯ್ತಲ್ಲ, ಯಾಕೆ ನಮಗೆ ಯಾಕೆ ಬೇಕಂತ. ಆ ಕಾರಣದಿಂದ ಆ ಒಂದು ಶ್ರವಣಾದಿಗಳನ್ನ ನೀನು ಬೇಸರ ಪಡದೆ ಅಂತ ಅವರೇ ಬರೆದಾರ. ಬೇಸರಿಸದೆ ಮನವಲಿದು ಮನಪೂರ್ವಕವಾಗಿ ನೀನು ಅಭ್ಯಾಸವನ್ನು ಮಾಡು. ಅಂದ್ರೇನು? ನಿನ್ನ ಸ್ವರೂಪ ಚಿಂತನೆಯಲ್ಲೇ ನೀನಿರು. ಕೆಡಿಸ್ತಾವ, ನಾನಾ ರೀತಿಯಿಂದ ತಾಪಗಳು ಕೊಡ್ತದ, ತಾಪತ್ರಯಗಳು ಕೊಡ್ತದ. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಎಲ್ಲ ದುಃಖಗಳನ್ನು ಹೊಡ್ತದ. ಯಾಕೆ ಹೊಡ್ತದಂದ್ರೆ ನನ್ನ ಕೈಯಿಂದ ತಪ್ಸ್ಕೊಂಡು ಹೋತನಲ್ಲ ಈ ಮಗ ಅಂತೇಳಿ ಗುಂಡಾಗ್ತಾರ. ಮತ್ತೆ ಮಾಯೆ ಅಂದ್ರೆ ಸಾಮಾನ್ಯ ಅಲ್ಲ, ಅದರ ಕೈಯಿಂದ ತಪ್ಪಿಸಿಕೊಂಡವ್ರು ಯಾರಿಲ್ಲ. ನನಗ ಮತ್ತೆ ಇವರು ಮ್ಯಾಲವರು ಸುಮ್ಮನೆ ಇರ್ತಾರೆ. ಏನು ಕಳ್ಳನ ಹಿಡಿ ಅಂತ ಹೋದ್ರೆ ನೀನೇ ಬಂದೆಲ್ಲೋ, ನಿನ್ನ ಸಸ್ಪೆಂಡ್ ಮಾಡ್ತು ಅಂತಾರ ಅವ್ರು. ನಿನ್ನ ಸಸ್ಪೆಂಡ್ ಮಾಡ್ತೀವಿ, ನೀನು ಇವಾಗ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ, ಹೋಗ್ಬಿಡು ಇನ್ನೊಂದು ಸ್ಟೇಷನ್ಗೆ ಅಂತಾರೆ. ಅವರು ಅಂಥದ್ದನ್ನ ಹಿಡ್ದಂಗೆಲ್ಲ ಅವ್ರಿಗೆ ಪ್ರಮೋಷನ್ ಆತ, ಅವ್ರಿಗೆ ಬಹುಮಾನ ಕೊಡ್ತಾರೆ. ಅದ್ರಂಗ ಮಾಯೆಗೆ ಅಪಮಾನ ಆತದಂತ ತಿಳ್ಕೊಂಡು ಹೆಂಗನ ಮಾಡಿ ಇವನ್ ತಪ್ಪಿಸಬಾರದು, ಹಿಡ್ಕಂಡ ಹೋಗು. ಎಲ್ಲಿಗೆ? ಮತ್ತೆ ಭೌಕ, ಅಲ್ಲಿಗೆ ನರಕ ತಪ್ಪದು ನೀರೇ. ಹಾಗಾಗಿ ಅಂತಹ ಪ್ರಸಂಗದಲ್ಲಿ ನಿನಗೆ ಆಗಬಾರದು ಆಗ್ತದ. ಆವಾಗ ನೀನು ಎದೆಗುಂದದೆ ಮನಪೂರ್ವಕವಾಗಿ ಶ್ರವಣ ಮನನ ನಿಧಿಧ್ಯಾಸವೆನಿಪಂತೆ ಆ ವರಶಿಷ್ಯರಿಗೆ, ಆ ಯೋಗ್ಯವಾದ ಶಿಷ್ಯರುಗಳಿಗೆ ಗುರುಗಳು ಸುವಿಚಾರದಿಂದ ಆತ್ಮ ಅನಾತ್ಮ ಬೇರ್ಪಡಿಸುವ ವಿಚಾರವನ್ನು ತಿಳುಪುವುದು ಅಂದ್ರು. ಕೊನೆ ನುಡಿ ಗುರುವಿಗೆಟ್ಟರು. ಇದು ಯಾಕಂದ್ರೆ ಭವಬಂಧ ಅಳಿಯಲು ಆ ವರಶಿಷ್ಯರಿಗೆ ಗುರು ಸುವಿಚಾರ ಮುಖದಿಂದ ತಿಳಿಪುವುದು ಅಂದ್ರೆ ಯಾರಿಗೆ ಹೇಳಿದ್ರಿ ಈ ನುಡಿ? ಶಿಷ್ಯರಿಗಲ್ಲ, ಗುರುಗಳಿಗೆ. ಅವ್ರಿಗೆ ಹೇಳ್ಬೇಕು, ನಿನ್ನ ಪರೀಕ್ಷೆ ಬರ್ತಾವ, ಬ್ಯಾಸರ ಬರ್ತಾವ, ಏನಪ್ಪ ಹೇಳಿ ಹೇಳಿ ಏನ ಮಾಡದ, ಸುಮ್ಮನೆ ಆರಾಮ್ ಕುಂತ್ರಾಯ್ತಂತ ಅನಿಸ್ತದ. ಹಾಗಾಗಿ ಅದನ್ನು ಮಾತ್ರ ಬಿಡಬೇಡ ಅಂತ ಎಚ್ಚರಿಕೆಯನ್ನು ಕೊಟ್ಟರು ನೋಡಿ. ಹೀಗೆ ಗುರುಗಳು ಪರಮ ಶಿಷ್ಯರನ್ನು ಕುರಿತು ಆ ಪರಬ್ರಹ್ಮ ವಿಷಯವನ್ನ ಅಪರೋಕ್ಷ ಆಗುವ ಹಾಗೆ ವಿವೇಕದಿಂದ ಶ್ರವಣಾದಿಗಳನ್ನು ಅಭ್ಯಾಸ ಮಾಡಿಸ್ಬೇಕು. ವಿವೇಕದಿಂದ. ಯಾಕೆ ವಿವೇಕ ಅಂದ್ರೆ ಅವರಿಗೆ ದೃಢವಾಗುವ ಹಾಗೆ ಅಂದ್ರ ಅವರು. ಅಂಥ ವಿವೇಕವನ್ನು ನೀ ಮಾಡಿ ಹೇಳಂದ್ರ ಅವರು. ನೀನು ಹೀಗೆ ಹೇಳ್ಬೇಕಂತೇನಿಲ್ಲ. ಅವರಿಗೆ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನ ಹೇಗೆ ಹೇಳಿದರೆ ಇವರಿಗೆ ಅನುಭವಕ್ಕೆ ಬರ್ತದ ಹಂಗೆ ಹೇಳಿದ್ರು. ಹಾಗಾಗಿ ಇಲ್ಲಿ ಇದು ಎಷ್ಟನೇ ನೋಡಿ? ಮೊದಲೇ ನೋಡಿ. ನನಗೆ ಎಷ್ಟನೇ ನೋಡಿ ಇರ್ಬೇಕಾಗಿತ್ತು? ಆ ಪೇಜ್ ಹೋಗ್ಯದಲ್ಲಿ ಮನನಕ್ಕೆ ಆಗತ್ತಲ್ಲ ಇದು. ವನಿತೆ ಸುಶ್ರವಣ ಮನನ ನಿಧಿಧ್ಯಾಸನವೆನಿಪ ಅನುದಿನ ಅಲಸದೆ ಮನವಲೆದು ಅಭ್ಯಾಸವನ್ನು ಮಾಡುತ್ತಿರ್ಪದು ತನಗೆ ಅಜ್ಞಭಾವ ಅಳಿಯನ್ನ ಅಂದ್ರು.
ಮೈತ್ರಾದೇವಿ ಇಂಥ ಸುಶ್ರವಣನ ಬಿಡಬಾರ್ದು ನೋಡ್ರಿ. ಷಡ್ಲಿಂಗ ಪೂರ್ವಕವಾಗಿ ಚೆನ್ನಾಗಿ ಕೇಳೋದಂದ್ರೆ ಮತ್ತೆ ವನಿತೆ ಶ್ರವಣ ಮನನ ನಿಧಿಧ್ಯಾಸವನಿಪಂತೆ. ನಿನಗ ಕೇಳಿದ್ದು ಸಂಶಯಭಾವ, ಅಸಂಭಾವ, ವಿಪರೀತ ಭಾವ ಹೋಗಿರಬೇಕು. ಅದರಂತೆ ಕೇಳಿ ಅದನ್ನೇ ಚಿಂತನೆ ಮಾಡಿ ಅದನ್ನೇ ನಿಧಿಧ್ಯಾಸನವಾಗಿ ಮಾಡಿ ಅನುದಿನವೂ ಅಲಸದೆ ಅಂದರು. ಒಂದು ದಿನ ಕೂಡ ಬೇಸರ ಪಡದೆ ಮನಪೂರ್ವಕವಾಗಿ ಅಭ್ಯಾಸವನ್ನು ತನ್ನ ಅಜ್ಞಭಾವ ಅಳಿಯುವ ತನಕ, ಅಂದರೆ ಅಜ್ಞಾನವು ನಿವೃತ್ತಿ ಆಗೋ ತನಕ. ಅಂದ್ರೇನು? ಈ ನಾಮ ರೂಪ ಜಗತ್ತು ದೇಹ ನಿಜವಾಗಿ ಇದು ಸುಳ್ಳು ಅಂತ ದೃಢ ಆಗತನ. ಮತ್ತೇನು ಮಾಡೋದು ಬೇಕಾಗಿಲ್ಲ. ಈ ನಾಮರೂಪ ಅಲ್ಲ ನಮ್ಮ ಹಾಕಿದ್ದು. ಇದನ್ನೇ ಏನು ನಿವೃತ್ತಿ ಆಗೋದು? ನಾಮರೂಪ ನಿವೃತ್ತಿ ಆಗಿ ಅಲ್ಲಿ ಅಸ್ಥಿಭಾತಿ ಪ್ರಿಯ ರೂಪ ಅದು ಇರುವುದಾಗಿ, ಅದು ನಿವೃತ್ತಿ ಆಗೋದಲ್ಲ, ಹೋಗೋದಲ್ಲ, ಅದು ಇರೋದು. ಬಂಗಾರ ಇದ್ದಂಗೆ ಇರ್ತದ, ಆಭರಣ ಹೋದಂಗೆ ಓದ್ತದ. ಆದರೂ ಕೂಡ ವಿಚಾರ ಮಾಡಿದ್ರೆ ಬಂಗಾರ ಬಿಟ್ಟು ಆಭರಣವಿಲ್ಲ, ಆಭರಣ ಬಿಟ್ಟು ಬಂಗಾರವಿಲ್ಲ. ಹಾಗಾಗಿ ಈ ರೀತಿ ವಿಚಾರವನ್ನು ಮಾಡುವಂತ ಇಲ್ಲಿವರೆಗೆ ಹೇಳಿದ್ರು. ಸಮಯ ಇಲ್ಲಿಗೆ ಸೂತ್ರ ಮುಗಿತು. ನಾಳೆ ದಿನ 6ನೇ ಸೂತ್ರವನ್ನು ಆಧಾರವಿಟ್ಟುಕೊಂಡು ನಮಗೆ ಮತಿಗೆ ಗೋಚರವಾದಷ್ಟು ಅನುಭವ ಇದ್ದಷ್ಟು ನಾವು ನೀವು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಬಹಳ ಶ್ರದ್ಧೆ ಭಕ್ತಿ ಇಟ್ಟುಕೊಂಡಂಥ ಶ್ರೀಮತಿ ಗಿರಿಜಾ ಮತ್ತು ರವಿಕಾಂತ ಗೌಡ ಚೇಗುಂಟಿ ಇವರಿಂದ ಮಂಗಲಗೀತೆ. ನಂತರದಲ್ಲಿ ನಾವು ನೀವು ಎಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲಗೀತೆ ಪ್ರಾರಂಭ. ಹಾಡ್ತಾ ಹೂವಿನ ನಲ್ಮೆಯ ದಾರತಿ ಎಲ್ಲರೂ ಬೆಳಗೀರೆ, ಬಲ್ಲಿದ ಗುರುವಿನ ಒಳ್ಳೆಯ ಕರುಣವ ನಿಲ್ಲದೆ ಪಡೆಯಿರೆ. ಮಲ್ಲಿಗೆ ಹೂವಿನ ನಲ್ಮೆಯ ದಾರತಿ ಎಲ್ಲರೂ ಬೆಳಗೀರೆ, ಬಲ್ಲಿದ ಗುರುವಿನ ಒಳ್ಳೆಯ ಕರುಣವ ನಿಲ್ಲದೆ ಪಡೆಯಿರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅರುವಿನ ಗುರುವನು ಗುರುತಿಸಲಾರದೆ ಮರೆತಿಹ ಮನುಜರಿಗೆ, ಅರುವಿನ ಗುರುವನು ಗುರುತಿಸಲಾರದೆ ಮರೆತಿಹ ಮನುಜರಿಗೆ, ಕರುಣಾದಿ ಕರೆಯುತ್ತಾರೆಯುತ ಪ್ರಭೆಯೊಳು ಮರಣವ ಗೆಲಿದ ಬಗೆ, ಕರುಣಾದಿ ಕರೆಯುತ್ತಾರೆಯುತ ಪ್ರಭೆಯೊಳು ಮರಣವ ಗೆಲಿದ ಬಗೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅವಗುಣವಿಲ್ಲದ ಶಿವಗಣ ಬಲ್ಲಿದ ಭವಹರ ದೇವನಿಗೆ, ಅವಗುಣವಿಲ್ಲದ
ನವನವ ವಿದ್ಯೆಯ ಅವನಿಯ ಜನರಿಗೆ ಕಿವಿಯೊಳು ಪೇಳ್ದವಗೆ. ನವನವ ವಿದ್ಯೆಯ ಅವನಿಯ ಜನರಿಗೆ ಕಿವಿಯೊಳು ಪೇಳ್ದವಗೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಶಿವಾಯ, ಓಂ ನಮ ಶಿವಾಯ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ವಸದಿಯೊಳ್ ಹುಬ್ಬಳ್ಳಿ ಅಸಮ ಸದ್ಭಕ್ತರ ವಿಷಮತ ಕಳೆದವಗೆ. ವಸದಿಯೊಳ್ ಹುಬ್ಬಳ್ಳಿ ಅಸಮ ಸದ್ಭಕ್ತರ ವಿಷಮತ ಕಳೆದವಗೆ. ಪಶುಪತಿ ಪಾದವ ಹಸನಾಗಿ ಬೆಸೆಸಿದ ಗುರು ಸಿದ್ದೇಶ್ವರಗೆ. ಪಶುಪತಿ ಪಾದವ ಹಸನಾಗಿ ಬೆಸೆಸಿದ ಗುರು ಸಿದ್ದೇಶ್ವರಗೆ. ಮಲ್ಲಿಗೆ ಹೂವಿನ ನಲ್ಮೆಯ ದಾರತಿ ಎಲ್ಲರೂ ಬೆಳಗಿರೆ. ಬಲ್ಲಿದ ಗುರುವಿನ ಒಳ್ಳೆಯ ಕರುಣವ ನಿಲ್ಲದೆ ಪಡೆಯಿರಿ. ಬಲ್ಲಿದ ಗುರುವಿನ ಒಳ್ಳೆಯ ಕರುಣವ ನಿಲ್ಲದೆ ಪಡೆಯಿರಿ. ಬಲ್ಲಿದ ಗುರುವಿನ ಒಳ್ಳೆಯ ಕರುಣವ ನಿಲ್ಲದೆ ಪಡೆಯಿರಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದಗಳಮ್ಮ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ, सकल साधु संत महाराज की जय। जय मंगलम जय नमः पार्वती शिव।